ಸ್ನೇಹಿತರೆ, ಬಿಗ್ ಬಾಸ್ ಪ್ರಾರಂಭಕ್ಕೂ ಮೊದಲು ಬಿಗ್ ಬಾಸ್ಗೆ ಈ ಸಾರ್ತಿ ಯಾರ್ಯಾರು ಬರ್ತಾರೆ ಅಂತ ಎಲ್ಲರಿಗೂ ಸಹಿತ ಒಂದು ಕುತೂಹಲವಿರುತ್ತೆ. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಬರಬಹುದಾದಂತಹ ಸ್ಪರ್ಧಿಗಳ ಹೆಸರು ಹೊರಗಡೆ ಬರ್ತಿದೆ. ನಾನು ಇವಾಗ ನಿಮ್ಗೆ ಕೊಡ್ತಿರುವಂತಹ ಮಾಹಿತಿ ಇದು ಬರೀ ಗಾಳಿ ಮಾತಲ್ಲ. ಇವರನ್ನ ಬಿಗ್ ಬಾಸ್ ಟೀಮ್ ಅಪ್ರೋಚ್ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾರ್ಯಾರು ಈ ಸಾರ್ತಿಯ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದನ್ನ ಇವತ್ತು ಕ್ಲಾರಿಫೈ ಕೊಡ್ತೀನಿ ನಿಮ್ಗೆ. ಮೊದಲನೆಯದಾಗಿ ಕೇಳಿ ಬರುತ್ತಿರುವುದು ಗಿಲ್ಲಿ ನಟ. ಈ ಬಾರಿಯ ಬಿಗ್ ಬಾಸ್ಗೆ ಬರಬಹುದಾದಂತಹ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರುತ್ತಿರುವಂತಹ ಹೆಸರು ಯಾವುದು ಅಂತಂದ್ರೆ ಅದುವೇ ಗಿಲ್ಲಿ ನಟ. ಸ್ನೇಹಿತರೆ, ಗಿಲ್ಲಿ ನಟ ಬರೀ ಒಬ್ಬ ನಟನಲ್ಲ, ಬರೀ ಒಬ್ಬ ಕಾಮಿಡಿಯನ್ ಅಲ್ಲ, ಅದ್ಭುತವಾದಂತಹ ನಟನೆಯ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾದಂತಹ ಗಿಲ್ಲಿ ನಟ. ಸ್ನೇಹಿತರೆ, ಗಿಲ್ಲಿ ನಟ ಬರಬೇಕು ಅನ್ನೋದು ಅದೆಷ್ಟೋ ಜನಗಳ ಆಸೆ. ಅದರಂತೆ ಈ ಬಾರಿ ಗಿಲ್ಲಿ ನಟ ಏನಾದ್ರೂ ಬಂದ್ರೆ ಧೂಳು ಎಬ್ಬಿಸ್ತಾರೆ ಅಂತ ಹೇಳ್ಬಹುದು. ಈ ಬಾರಿ ಬಿಗ್ ಬಾಸ್ಗೆ ಬರಬೇಕು ಗಿಲ್ಲಿ ನಟ. ಇಂತಹ ಕಲಾವಿದರಿಗೆ ಬಿಗ್ ಬಾಸ್ ಅನ್ನ ಅವಕಾಶ ಸಿಗ್ಬೇಕು, ಏಕೆಂದ್ರೆ ಇವ್ರಿಗೆ ದೊಡ್ಡ ಮಟ್ಟದ ಮುಂದೆ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಎರಡನೆಯದಾಗಿ ಸಾಗರ್ ಬಿಳಿಗೌಡ ಅವರು. ಸತ್ಯ ಧಾರಾವಾಹಿಯ ಮೂಲಕ ಸಾಕಷ್ಟು ಪ್ರಸಿದ್ಧಿ ಪಡೆದಂತಹ ಈ ಸಾಗರ್ ಬಿಳಿಗೌಡ ಅವರು ಈ ಬಾರಿ ಕನ್ನಡ ಸೀಸನ್ 12 ಬಿಗ್ ಬಾಸ್ ಗೆ ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದ್ರೆ ಇದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಮೋಸ್ಟ್ಲಿ ನಂಗನ್ಸಿ ಮಟ್ಟಿಗೆ ಓ ಸೀಸನ್ ಅಲ್ಲಿ ಸತ್ಯ ಧಾರಾವಾಹಿ ಮೂಲಕ ಗೌತಮಿ ಜಾಧವ್ ಅವರು ಬಂದಿದ್ರು. ಈ ಬಾರಿನೂ ಸಹಿತ ಸತ್ಯ ಧಾರಾವಾಹಿ ಮೂಲಕ ಇವರು ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ. ಸ್ನೇಹಿತರೆ, ಇನ್ನು ಮೂರನೆಯದಾಗಿ ಸ್ಪಂದನಾ ಸೋಮಣ್ಣ ಅವರು. ಇವರು ಕರಿಮಣಿ ಎಂಬ ಧಾರಾವಾಹಿಯ ಮೂಲಕ ಸಾಕಷ್ಟು ಹೆಸರನ್ನ ಗಳಿಸಿದ್ದಾರೆ. ಇವರು ಸಹಿತ ಈ ಬಾರಿಯ ಬಿಗ್ ಬಾಸ್ ಗೆ ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ. ಸ್ನೇಹಿತರೆ, ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ. ಕೆಲವೊಂದಿಷ್ಟು ಆಕ್ಟರ್ಸ್ ಗಳನ್ನ ಮತ್ತು ಅದರಲ್ಲೂ ತುಂಬಾ ಚೆನ್ನಾಗಿರುವಂತಹ ಆಕ್ಟರ್ಸ್ ಗಳನ್ನ ಬಿಗ್ ಬಾಸ್ ಗೆ ಕರ್ಕೊಂಡ್ ಬರ್ತಾರೆ. ಏಕೆಂದ್ರೆ ಅವರ ಕ್ರೇಜ್ ಜಾಸ್ತಿ ಆಗುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ. ಅದರಿಂದಾನು ಸಹಿತ ಬಿಗ್ ಬಾಸ್ ಗೆ ಆಡಿಯನ್ಸ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ಈ ಬಾರಿ ಇವ್ರು ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ. ಇನ್ನು ಕ್ರಿಯೇಟರ್ಸ್ ಗಳ ಕ್ಯಾಟಗರಿಯಿಂದ ಯಾರು ಬರ್ತಾರೆ ಎಂಬುದಕ್ಕೆ ಈ ಸಾರ್ತಿ ತೇಜಸ್ ಅವರು ಬರ್ತಾರೆ ಎಂಬ ಮಾತು ಕೇಳಿ ಬರ್ತಿದ್ದಾವೆ. ಅದ್ಭುತವಾದಂತಹ ನಟನೆ ಉಳ್ಳಂತಹ ವ್ಯಕ್ತಿ, ಅದ್ಭುತವಾದಂತಹ ಟ್ಯಾಲೆಂಟ್ ಇದೆ. ರೋಸ್ಟಿಂಗ್ ವಿಭಾಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಕರ್ನಾಟಕದಾದ್ಯಂತ. ತಮ್ಮ ಸ್ವಂತ ಕಂಟೆಂಟ್ ಗಳಿಂದ ಇಡೀ ಕರ್ನಾಟಕದಾದ್ಯಂತ ಇವತ್ತು ಫೇಮಸ್. ಇವರು ಬರ್ತಾರೆ ಎಂಬ ಮಾತು ಕೇಳಿ ಬಂದ್ವು. ಅದು ಅಲ್ಲದೆ ಇವರಿಗೆ ಈಗಾಗಲೇ 2 ಬಾರಿ ಕರೆ ಹೋಗಿದ್ದಾವಂತೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಗೆ ಅವರು ಬರ್ತಾರಾ ಎಂಬುದನ್ನು ನಾವು ಕಾದು ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ಈಗಾಗಲೇ ಹಲವಾರು ಕಾಂಟ್ರವರ್ಸಿಗಳಿದ್ದಾವೆ ಇವರ ಸುತ್ತ. ಒಂದಿಷ್ಟು ಸಣ್ಣ ಕಾಂಟ್ರವರ್ಸಿ ಈಗಾಗಲೇ ಸೃಷ್ಟಿಯಾಗಿದೆ. ಇವರೇನಾದ್ರೂ ಈ ಬಾರಿ ಬಿಗ್ ಬಾಸ್ ಗೆ ಬಂದ್ರೆ ಕಾಂಟ್ರವರ್ಸಿ ಜಾಸ್ತಿನೂ ಆಗ್ಬಹುದು, ಇಲ್ಲ ಅಂದ್ರೆ ಆ ಕಾಂಟ್ರವರ್ಸಿ ಕಡಿಮೆನೂ ಇರಬಹುದು. ಆದ್ರೆ ಏನಾಗುತ್ತೆ ಅಂತ ಇವರು ಬಿಗ್ ಬಾಸ್ ಬಂದ ಮೇಲೆ ಗೊತ್ತಾಗುತ್ತೆ. ಆದ್ರೆ ಈ ಬಾರಿ ಬಿಗ್ ಬಾಸ್ ಗೆ ಇವರು ಬರ್ತಾರಾ ಇಲ್ಲ ಎಂಬುದನ್ನ ಕಾದು ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ಮುಂದಿನ ಸ್ಪರ್ಧಿಯಾಗಿ ಸ್ವಾತಿ ಅಮ್ಮ ಬರ್ತಾರಂತೆ. ನೀನಾದನೆ ಧಾರಾವಾಹಿಯ ಮೂಲಕ ಸಾಕಷ್ಟು ಪ್ರಸಿದ್ಧಿ ಪಡೆದಂತಹ ಇವರು ಇವಾಗ ಶಾರದೆ ಎಂಬ ಧಾರಾವಾಹಿಯಲ್ಲೂ ಸಹಿತ ಅಷ್ಟೇ ಅವರ ಚಮಕನ್ನ ತೋರಿಸುತ್ತಿದ್ದಾರೆ. ಪ್ರತಿ ವರ್ಷದಂತೆ ಯಾರಾದರೂ ಒಬ್ಬ ಹಿರಿಯ ನಟರನ್ನ ಬಿಗ್ ಬಾಸ್ ಆಯ್ಕೆ ಮಾಡಿಕೊಳ್ಳುತ್ತದೆ. ಅದರಂತೆ ಈ ಬಾರಿ ಇವರನ್ನ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ಸ್ನೇಹಿತರೆ, ಇವರು ಬಂದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಮುಂದಿನ ಸ್ಪರ್ಧಿ ಶ್ವೇತಾ ಆರ್ ಪ್ರಸಾದ್ ಅವರು ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ. ಸ್ನೇಹಿತರೆ, ಇವರನ್ನ ನೀವು ಸಾಕಷ್ಟು ಧಾರಾವಾಹಿಗಳಲ್ಲಿ ಈಗಾಗಲೇ ನೀವು ನೋಡಿರಬಹುದು. ನೋಡೋಕು ಸಹಿತ ತುಂಬಾ ಚೆನ್ನಾಗಿದ್ದಾರೆ. ಈ ಸರ್ತಿ ಇವರು ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದಾವೆ. ಇವರು ಸಾಕಷ್ಟು ಫೋಟೋ ಶೂಟ್ ಗಳನ್ನ ಮಾಡಿಸಿದ್ದಾರೆ. ಅವುಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗಿ ಇವರು ಬರ್ತಾರಂತೆ. ಆದ್ರೆ ನಾವು ಕಾದು ನೋಡಬೇಕಾಗುತ್ತೆ. ಇವರುಗಳಲ್ಲಿ ನಿಮ್ಗೆ ಯಾರು ಇಷ್ಟ ಮತ್ತು ಈ ಸಾರ್ತಿ ಬಿಗ್ ಬಾಸ್ ಗೆ ಯಾರು ಬಂದ್ರೆ ನಿಮ್ಗೆ ಖುಷಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿಯವರೆಗೂ ನಾನು ಇವ್ರ ಹೆಸರುಗಳನ್ನ ಏನ್ ತಗೊಂಡೆ ಇವ್ರಿಗೆಲ್ಲರಿಗೂ ಬಿಗ್ ಬಾಸ್ ಕಡೆಯಿಂದ ಇನ್ವಿಟೇಷನ್ ಹೋಗಿದೆ. ಆದ್ರೆ ಇವರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಬಿಗ್ ಬಾಸ್ ಗೆ ಬರ್ತಾರಾ ಇಲ್ಲ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಇಷ್ಟು ಜನದಲ್ಲಿ ನಿಮ್ಗೆ ಯಾರು ಬರಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೈ.